ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಚಾರ್ಜ್ ಶೀಟ್ನಂತೆ ಟೆನ್ಷನ್ ಶುರುವಾಗಿದೆ. ಜೈಲಿಗೆ 2ನೇ ಬಾರಿ ಭೇಟಿ ನೀಡಿ ಸಮಾಧಾನ ಹೇಳಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಮೊನ್ನೆ ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟಿದ್ರು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ. ಮತ್ತಿವತ್ತು 2ನೇ ಬಾರಿಗೆ ಭೇಟಿ ಕೊಟ್ಟರು ವಿಜಯಲಕ್ಷ್ಮಿ ಅವರು. ದರ್ಶನ್ಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ ಚಾರ್ಜ್ ಶೀಟ್ದು. ಯಾಕಂದರೆ 3991 ಪುಟ ಇದೆ, 4000 ಅಂಥ ದೊಡ್ಡ ಕೇಸಿದು. ವಿಜಯಲಕ್ಷ್ಮಿ ಅವರು ಸಮಾಧಾನ ಹೇಳಿದ್ದಾರೆ. ಈಗ ವಕೀಲರ ಜೊತೆ ಬಳ್ಳಾರಿ ಜೈಲಿಗೆ ಬಂದಿದ್ರು ವಿಜಯಲಕ್ಷ್ಮಿ. ಲಾಯರ್ ಕರ್ಕೊಂಡೇ ಬಂದಿದ್ರು, ಯಾವ ರೀತಿಯಾಗಿ ಇಲ್ಲಿ ಮುಂದೆ ಜಾಮೀನು ಅಪ್ಲೈ ಮಾಡಬೇಕು ಅಂತ ಹೇಳಿ. ವಿಸಿಟ್ ರೂಮ್ನಲ್ಲಿ ವಕೀಲರ ಜೊತೆ ಅರ್ಧ ಗಂಟೆಗಳ ಕಾಲ ಚರ್ಚೆನ ಮಾಡಿದ್ದಾರೆ. ಚಾರ್ಜ್ ಶೀಟ್ ಸಂಬಂಧ ವಕೀಲರ ಬಳಿ ಮಾಹಿತಿ ಪಡೆದುಕೊಂಡಿದ್ದಾರೆ ದರ್ಶನ್. ಮುಂದಿನ ಕಾನೂನು ಸಮರ, ಜಾಮೀನು ಅರ್ಜಿ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ವಿಜಯಲಕ್ಷ್ಮಿ ಅವರು ಬಂದರು, ಒಂದು ಬ್ಯಾಗ್ನಲ್ಲಿ ಬಟ್ಟೆ ಬರೆ ಎಲ್ಲ ತೊಗೊಂಡು ಬಂದಿದ್ದರು. ವಿಸಿಟರ್ ರೂಮ್ ಕರ್ಕೊಂಡ್ಬಂದರು ದರ್ಶನ್ರನ್ನ. ಅಲ್ಲಿ ಮೀಟ್ ಆದರೂ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದರು. ವಕೀಲರು ಕೂಡ ಅಲ್ಲೇ ಇದ್ದರು. ಏನೋ ಕಾನೂನಾತ್ಮಕವಾಗಿ ಹೋರಾಟ ಮಾಡಬಹುದಾ, ಹೇಗಿದೆ ಚಾರ್ಜ್ ಶೀಟು, ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಇದೆಲ್ಲ ಮಾಹಿತಿಯನ್ನು ದರ್ಶನ್ ತೆಗೆದುಕೊಂಡರು.